ಗನ್ಮ್ಯಾನ್ ಗುರುಚರಣ್ ನಿವಾಸದಲ್ಲಿ ಪಂಚನಾಮೆ. ಬಳ್ಳಾರಿಯ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಇದು. ಬಳ್ಳಾರಿಯ ಎಂಆರ್ವಿ ಬಡಾವಣೆಯಲ್ಲಿರುವಂತಹ ಗುರುಚರಣ್ ನಿವಾಸ. ಗನ್ಮ್ಯಾನ್ ಗುರುಚರಣ್ ಸಮ್ಮುಖದಲ್ಲಿಯೇ ಶೋಧ ಕಾರ್ಯ. ಗುರುಚರಣ್ ಸಿಂಗ್ ಬಳಸ್ತಾ ಇದ್ದಂತಹ ಕಾಟ್ರೇಜ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಒಂದು ಕಾಟ್ರೇಜ್ನಲ್ಲಿ ಒಟ್ಟು 56 ಬುಲೆಟ್ಗಳು ಇರುತ್ತವೆ. ಗುರುಚರಣ್ ಸಿಂಗ್ ನೀಡಿದ ಮಾಹಿತಿಯ ಮೇರೆಗೆ ಶೋಧವನ್ನು ಮಾಡಲಾಗಿದೆ. ಸತೀಶ್ ರೆಡ್ಡಿ 4 ಗನ್ಮ್ಯಾನ್ ವಾಸವಿದ್ದ ಮನೆ ಗಮನಿಸ್ತಾ ಇದ್ದೀರಿ. ಗನ್ಮ್ಯಾನ್ ಗುರುಚರಣ್ ಸಿಂಗ್ ಆತನ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಪಂಚನಾಮೆಯನ್ನು ಮಾಡಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಆತ ಪೊಲೀಸರಿಗೆ ನೀಡಿದ್ದಾನೆ. ಎಸ್ಪಿ ಕಚೇರಿಗೆ ಗನ್ಮ್ಯಾನ್ ಕರೆ ತಂದಿದ್ದಾರೆ ಪೊಲೀಸರು. ಕಣ್ಣು ಪರೀಕ್ಷೆಗಾಗಿ ಎಸ್ಪಿ ಕಚೇರಿಗೆ ಕರೆ ತಂದ ಪೊಲೀಸರು ಗುರುಚರಣ್ ಸಿಂಗ್ ಕಣ್ಣನ್ನ ಪರೀಕ್ಷೆ ಮಾಡಿದ್ದಾರೆ ಪೊಲೀಸರು. ಗನ್ ಮೇಲಿನ ಫಿಂಗರ್ ಪ್ರಿಂಟ್ ಅನ್ನ ಪಡೆದಿದ್ದಾರೆ ಅಧಿಕಾರಿಗಳು. ರಾಜಶೇಖರ್ ಮೃತಪಟ್ಟ ಈ ಒಂದು ಬ್ಯಾನರ್ ಗಲಾಟೆಯಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹ ಗನ್ನಿಂದಲೇ ಬುಲೆಟ್ ತಾಗಿ ಆತ ಮೃತಪಟ್ಟಿದ್ದಾನೆ ಅನ್ನೋದು ಕೂಡ ದೃಢಪಟ್ಟಿದೆ. ಪೊಲೀಸರು ಕೂಡ ಅದನ್ನೇ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆಯೋ ಅದೆಲ್ಲವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಬಳ್ಳಾರಿ ಗಲಾಟೆಯ ಆರೋಪಿಗಳು ಬೆಂಗಳೂರಿಗೆ ಶಿಫ್ಟ್. 26 ಆರೋಪಿಗಳನ್ನು ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ ಖಾಕಿ. ಪ್ರಕರಣ ಸಿಟಿ ಸಿವಿಲ್ ಕೋರ್ಟ್ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರೆತರಲಾಗಿದೆ. ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ 26 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರೆಲ್ಲರನ್ನ ಕೂಡ ಬೆಂಗಳೂರಿಗೆ ಕರೆತಂದಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸುತ್ತಾರೆ. ಗಮನಿಸ್ತಾ ಇದ್ದೀರಿ. ಜನಾರ್ದನ ರೆಡ್ಡಿಯವರ ನಿವಾಸದ ಬಳಿ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಆದಂತಹ ಗಲಾಟೆ ಓರ್ವನನ್ನ ಬಲಿ ತಗೊಳ್ಳುತ್ತೆ. ಬಳ್ಳಾರಿ ಉದ್ವಿಗ್ನ ಸ್ಥಿತಿಗೆ ತಲುಪುತ್ತೆ. ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿಯ ಮೇಲೆ ಆರೋಪ ಇತ್ತು. ಯಾವ ರೀತಿ ಕೃತ್ಯವನ್ನು ಎಸಗಿದ್ರು, ಆ ಪರಿಸ್ಥಿತಿ ಅಷ್ಟು ವಿಕೋಪಕ್ಕೆ ಹೋಗೋದಕ್ಕೆ ಕಾರಣಕರ್ತರು ಯಾರ್ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆದು ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇದೀಗ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಬೇಕಿದೆ. ಹಾಗಾಗಿ ಬೆಂಗಳೂರಿಗೆ ಅವರನ್ನು ಕರೆತಂದಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಎಲ್ಲ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗುತ್ತೆ.